ಎಲ್ಲರಿಗೂ ನಮಸ್ಕಾರಗಳು. ಪಾಸಿಂಗ್ ಪ್ಯಾಕೇಜ್ ಗಣಿತ 10ನೇ ತರಗತಿ ನಿಧಾನಗತಿ ಕಲಿಕಾ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕ. ಇದು ಒಂದು ರೀತಿಯಲ್ಲಿ ಕಲಿಕಾಸರೆ ಪುಸ್ತಕದ ರೀತಿಯಲ್ಲಿ ಈ ಒಂದು ಅಭ್ಯಾಸ ಪುಸ್ತಕವನ್ನ ರೆಡಿ ಮಾಡಲಾಗಿದೆ. ಈಗ ಆ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಮೊದಲು ಅದರ ಪರಿವಿಡಿಯನ್ನು ನೋಡೋಣ. ಘಟಕ 1 ಈಗಾಗಲೇ ಇದರ ಕಂಪ್ಲೀಟ್ ಇದರ ವಿಡಿಯೋವನ್ನು ಮಾಡಲಾಗಿದೆ. ಅದೇ ರೀತಿ ಘಟಕ 2 ಆಗಿರ್ತಕ್ಕಂಥ ಬಹುಪದೋಕ್ತಿಗಳು ಕೂಡ ಮಾಡಲಾಗಿದೆ. ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಒಂದು ವಿಡಿಯೋದಲ್ಲಿ ವರ್ಗ ಸಮೀಕರಣಗಳು ಅನ್ನುವಂಥದ್ದು. ಘಟಕ 4 ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷಿಸಿ ಅಂತ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವುದು. ನೆಕ್ಸ್ಟ್ ವಾಕ್ಯ ರೂಪದ ಸಮಸ್ಯೆಗಳನ್ನ ಬಿಡಿಸುವುದು. ಆನಂತರ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಅಥವಾ ಕೆ ಬೆಲೆಯನ್ನ ಕಂಡುಹಿಡಿಯುವುದು ಅಂತ. ಈ ಒಂದು 4 ಒಂದು ಮಾನಕಗಳು ಅಂದ್ರೆ ಸಾಮರ್ಥ್ಯಗಳನ್ನ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ಸಾಮರ್ಥ್ಯಗಳು, ಇವುಗಳನ್ನ ಹೊರತುಪಡಿಸಿ ಯಾವುದೇ ಬೇರೆ ಸಾಮರ್ಥ್ಯಗಳು ಪರೀಕ್ಷೆಯಲ್ಲಿ ಕೇಳಲಿಕ್ಕಿಲ್ಲ ಅನ್ನುವುದು. ಮತ್ತೆ ಇಲ್ಲಿ ಬರುವಂತದ್ದು ವಾಕ್ಯ ರೂಪದ ಸಮಸ್ಯೆಗಳ ಪ್ರಶ್ನೆಯನ್ನ ಕೇಳುತ್ತಾರೆ, ಕೆ ಬೆಲೆಯನ್ನ ಕಂಡುಹಿಡಿಯುವಂಥದ್ದು ಮತ್ತು ಮೂಲಗಳ ಸ್ವಭಾವವನ್ನು ವಿವೇಚಿಸ್ತಕ್ಕಂಥದ್ದು ಮತ್ತು ವರ್ಗ ಸಮೀಕರಣವನ್ನ ಬಿಡಿಸ್ತಕ್ಕಂಥದ್ದು. ಇಷ್ಟು ಮಾತ್ರ ಈ ಒಂದು ವರ್ಗ ಸಮೀಕರಣ ಘಟಕದಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಒಂದು ಪ್ರಶ್ನೆಗಳು ಅಂತ. ಈಗ ಆ ಒಂದೊಂದಾಗಿ ನಾವು ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ಈ ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ತೆಗೆದುಕೊಂಡಿರ್ತಕ್ಕಂಥ ಸಾಮರ್ಥ್ಯಗಳು ಮತ್ತು ಅವುಗಳ ಪುಟ ಸಂಖ್ಯೆ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕೊಡಲಾಗಿದೆ. PDF ಅನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ 4 ಘಟಕದ PDF ಅನ್ನ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಹಾಕಿರುತ್ತೇನೆ. ಈಗ ಅವುಗಳನ್ನ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನ ಪರೀಕ್ಷಿಸಿ ಅಂತ ಇದೆಯಲ್ಲ, ಇದರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ 1 ಅಂಕದ ಪ್ರಶ್ನೆಗಳು ಮತ್ತು ಅವುಗಳನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯುವಂಥದ್ದು. ಇನ್ನಿಲ್ಲಿ ಈ ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷಿಸಿ ಅಂತ ನಾನು ಕೆಲವೊಂದು ಪ್ರಶ್ನೆಗಳನ್ನ ಬಿಡಿಸಿ ದತ್ತ ಸಮೀಕರಣ ಒಂದು ವರ್ಗ ಸಮೀಕರಣವಾಗಿದೆ ಅನ್ನುವಂಥದ್ದು ಮತ್ತೆ ಅದನ್ನ ಉತ್ತರವನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ. ಮತ್ತೆ 2ನೇ ಪ್ರಶ್ನೆ ಅದೇ ರೀತಿಯಾಗಿ ಮತ್ತೆ ಅದನ್ನ ಬರೀತಕ್ಕಂಥದ್ದು. 3ನೇ ಪ್ರಶ್ನೆಯನ್ನು ತೆಗೆದುಕೊಂಡು ಮತ್ತೆ ಇದನ್ನು ಬಿಡಿಸಿ ಇದು ವರ್ಗ ಸಮೀಕರಣವೇ ಅನ್ನುವಂಥದ್ದನ್ನ ಇಲ್ಲಿ ಉತ್ತರವನ್ನು ಬಿಡಿಸಲಾಗಿದೆ. ಇದೇ ಉತ್ತರವನ್ನ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಕೆಳಗಡೆ ಅದನ್ನ ಉತ್ತರವನ್ನ ಬರೆಯುವಂಥದ್ದು. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೊಟ್ಟು ಮತ್ತು 4 ಪ್ರಶ್ನೆಗಳನ್ನ ನಾನು ಸಂಪೂರ್ಣವಾಗಿ ಬಿಡಿಸಿ ಆ ವಿದ್ಯಾರ್ಥಿಗಳನ್ನ ಬರೀಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಇದು 5ನೇ ಪ್ರಶ್ನೆ ಇದೆ, ಎಂಬುದನ್ನ ಪರೀಕ್ಷಿಸಿ ಅಂತ ಇಲ್ಲಿ ಕೂಡ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಈಗ ಇದಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನುವಂಥದ್ದು ನೋಡಿ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬಹಳಷ್ಟು ಕೊಟ್ಟಿದ್ದೇನೆ. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನ ಪರೀಕ್ಷಿಸಿ ಅಂತ ಇಲ್ಲಿ ನೋಡಿ ಸುಮಾರು ನಾನು 20 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನ ಬಿಡಿಸುವುದರ ಮೂಲಕ ಇವುಗಳು ಏನು ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷೆಯನ್ನ ಮಾಡೋದ್ರ ಮೂಲಕ ಈ ಒಂದು ಪ್ರತಿಯೊಂದು ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು. ನಾನು ಮೇಲ್ಗಡೆ ಬಿಡಿಸಿರ್ತಕ್ಕಂಥ 5 ಸಮಸ್ಯೆಗಳನ್ನ ನೋಡಿ ಕೆಳಗಡೆ 2 ಬಾರಿ ಅವುಗಳನ್ನ ಬರೆದು ನಂತರ ಈ 20 ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು. ಈಗ ಮತ್ತೆ ಮುಂದಿನ ಪ್ರಶ್ನೆ, ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವುದು. ಇಲ್ಲಿ ಇರ್ಲಿಕ್ಕೆ ಒಂದೇ ಒಂದು ವಿಧಾನವನ್ನು ಈ ವರ್ಷದ ಒಂದು ಪಠ್ಯ ಪುಸ್ತಕದ ಹೊಸ ರಿವೈಸ್ಡ್ ಸಿಲೆಬಸ್ ನಲ್ಲಿ ಕೊಟ್ಟಿರುವಂತದ್ದು. 6x² - x - 2 ಈ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ 6x² - x - 2 = 0. ಇದನ್ನು ಈ ರೀತಿ ಹಾಕೊಂಡು ಇದನ್ನ ಅಪವರ್ತನವನ್ನು ಮಾಡುವಂತದ್ದು. ಇಲ್ಲಿ -6×12 x² ಅನ್ನುವಂಥದ್ದು ಇದೆ. ಆ ನಂತರ ಮಧ್ಯಪದ ಎಷ್ಟಿದೆ -x ಇದೆ. ಹಾಗಾಗಿ ಇಲ್ಲಿ -4x + 3x ಅಂತಕ್ಕಂಥ ತೆಗೆದುಕೊಂಡಾಗ ಇದನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಿ -4x + 3x ಅನ್ನ ಮಾಡುವುದರ ಮೂಲಕ ಸಾಮಾನ್ಯ ತೆಗೆದು ಪ್ರತಿಯೊಂದು ಅಪವರ್ತನಗಳನ್ನ 0ಗೆ ಸಮೀಕರಿಸಿದಾಗ ಬಂದಿರತಕ್ಕಂಥ ಉತ್ತರ. ಇದೇ ಉತ್ತರವನ್ನ ಇದೇ ಪ್ರಶ್ನೆಗೆ ಮತ್ತೆ ಪರಿಹಾರವನ್ನು ಇಲ್ಲಿ ಮತ್ತೆ ವಿದ್ಯಾರ್ಥಿಗಳು ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಇದನ್ನ ಮತ್ತೆ 1 ಬಾರಿ ಬರೀಬೇಕು. ಇಲ್ಲಿ 2 ಬಾರಿ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಇನ್ನು ಮತ್ತೊಂದು ಅಪವರ್ತನವನ್ನು ಕೊಡಲಾಗಿದೆ. ಇದು ಕೂಡ ಒಂದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿತಕ್ಕಂಥ ಇಲ್ಲಿ ನಾನು ಇದಕ್ಕೆ ಪರಿಹಾರವನ್ನ ಕಂಡುಹಿಡಿದಿದ್ದೇನೆ. ಮತ್ತೆ ಇದೇನ್ನ ನೋಡಿ ಮತ್ತೆ 2 ಬಾರಿ ಆ ವಿದ್ಯಾರ್ಥಿಗಳು ಬರೆಯುವಂತದ್ದು. ಇದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಎಲ್ಲ ರೀತಿಯ ವಿಧದ ಪ್ರಶ್ನೆಗಳು ಕೂಡ ಆಯ್ಕೆ ಮಾಡಿಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಇಲ್ಲಿ ರೂಟ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ತೆಗೆದುಕೊಂಡು ಇದಕ್ಕೂ ಕೂಡ ನಾನು ಪರಿಹಾರವನ್ನ ನೀಡಿದ್ದೇನೆ. ಮತ್ತು ಇದನ್ನೇ ನೋಡಿಕೊಂಡು 2 ಬಾರಿ ಅದನ್ನ ಬರೆಯಲಿಕ್ಕೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ ಈ ರೀತಿ ಇರ್ತಕ್ಕಂಥ ಪ್ರಶ್ನೆ ತೆಗೆದುಕೊಂಡಿದ್ದೇನೆ. ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು. ಇದನ್ನ ಬಿಡಿಸುವ ರೀತಿಯನ್ನ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಬಿಡಿಸಲಾಗಿದೆ. ಮತ್ತೆ ಇದನ್ನ ನೋಡಿಕೊಂಡು ಕೆಳಗಡೆ ಮತ್ತೆ ಅದಕ್ಕೆ
ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು. 2 ಇಲ್ಲಿ 3 ಬಾರಿ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇರುವಂತದ್ದು. ವಾಕ್ಯ ರೂಪದ ಸಮಸ್ಯೆಗಳಲ್ಲಿ ಕೂಡ ನಾವು ಅಪವರ್ತನವನ್ನು ಮಾಡಬೇಕಾಗಿರುತ್ತೆ. ಹೀಗಾಗಿ ಅಪವರ್ತನ ಪ್ರಶ್ನೆಗಳನ್ನ ನಮಗ ತಪ್ಪದೇ ಬರಲೇಬೇಕಾಗಿರುತ್ತೆ. ಎಕ್ಸ್ಟ್ರಾ ಪ್ರಶ್ನೆಗಳನ್ನ ನೋಡಿ, ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಮತ್ತು ಕೂಡ ನಾನು ಸುಮಾರು 28 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಎಲ್ಲ ಪ್ರಶ್ನೆಗಳಿಗೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ ವಾಕ್ಯ ರೂಪದ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೇನೆ. 2 ಕ್ರಮಾಗತ ಬೆಸ ಸಂಖ್ಯೆಗಳ ವರ್ಗದ ಮೊತ್ತ 130 ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ. 2 ಕ್ರಮಾಗತ ಬೆಸ ಸಂಖ್ಯೆಗಳು x ಮತ್ತು x+2 ಆಗಿರ್ಲಿ. x² x+2 whole square is equal to 130 ಅನ್ನುವಂಥದ್ದು. ಇದನ್ನ a+b² ಪ್ರಕಾರ ಬಿಡಿಸಿದಾಗ ಈ ರೀತಿ ಬರುತ್ತೆ. ನಂತರ ಇದನ್ನ ಸಜಾತಿ ಪದಗಳನ್ನು ಒಂದುಗೂಡಿಸಿ ಇಲ್ಲಿ ಮತ್ತೆ ಈ ಸಮೀಕರಣ ಇಡೀ ಸಮೀಕರಣ 2ರಿಂದ ಭಾಗ ಹೋಗುವುದರಿಂದ ಅದನ್ನ 2ರಿಂದ ಭಾಗಾಕಾರವನ್ನು ಮಾಡುವುದರ ಮೂಲಕ ಇದು ಸಮೀಕರಣಕ್ಕೆ ನಾವು ಮತ್ತೆ ಅಪವರ್ತನವನ್ನು ಮಾಡಲಾಗಿದೆ. ಮತ್ತೆ ಮಧ್ಯ ಪದವನ್ನು ಸೂಕ್ತ ಪದವಾಗಿ ವಿಭಾಗಿಸಿ ಇಲ್ಲಿ x ಮತ್ತು y ಬೆಲೆಗಳನ್ನ ಇಲ್ಲಿ ಕಂಡುಹಿಡಿಯಲಾಗಿದೆ. ಹಾಗಾಗಿ ಆ ಸಂಖ್ಯೆಗಳು ಯಾವುವು ಅಂದ್ರೆ x -9 ಮತ್ತು 7 ಆ ಸಂಖ್ಯೆಗಳು ಅಂತ ಉತ್ತರವನ್ನು ಇಲ್ಲಿ ಬರೀತಕ್ಕಂಥದ್ದು. ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ ಆ ಸಂಖ್ಯೆಗಳು ಯಾವುವು ಅಂತಂದ್ರೆ ಒಂದು 7, ಯಾಕಂದ್ರೆ ಧನ ಅಂತ ಕೇಳಿದ್ದಾರೆ. ಹಾಗಾಗಿ ಆ ಕ್ರಮಾಗತ ಬೆಸ ಸಂಖ್ಯೆಗಳು x ಮತ್ತು x+2 ಇದೆ. ಹಾಗಾಗಿ x 7 ಆದ್ರೆ ಇನ್ನೊಂದು ಸಂಖ್ಯೆ, ಒಂದು ಸಂಖ್ಯೆ ಆಯ್ತು, ಇನ್ನೊಂದು ಸಂಖ್ಯೆ ಏನಾಗಿದೆ ಅದನ್ನ x+2 ಅಂತ ತೆಗೆದುಕೊಂಡಿದ್ದೇವೆ. ಅದನ್ನ x+2 ಅಂದ್ರೆ ಇದು ನಮಗೆ 7 + 2 ಅಂದ್ರೆ ಎಷ್ಟು 9. ಆ 2 ಕ್ರಮಾನುಗತ ಬೆಸ ಸಂಖ್ಯೆಗಳು ಎಷ್ಟು ಅಂತಕ್ಕಂತಂದ್ರೆ 7 ಮತ್ತು 9 ಅನ್ನುವಂತಹ ಉತ್ತರ. ಇನ್ನು ಮತ್ತೆ ಮತ್ತೊಂದು ಪ್ರಶ್ನೆ ತೆಗೆದುಕೊಳ್ಳಲಾಗಿದೆ. ಅದೇ ಪ್ರಶ್ನೆಗೆ ಇಲ್ಲಿ 3 ಬಾರಿ ಆ ವಿದ್ಯಾರ್ಥಿಗಳು ನೋಡಿ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಮತ್ತೆ 2 ಅಂಕಿಗಳ ಒಂದು ಸಂಖ್ಯೆ ಅಂತಕ್ಕಂಥ ಮತ್ತೊಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಈ ಪ್ರಶ್ನೆಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಿ ನಂತರ ಅದನ್ನೇ ನೋಡಿ ಇಲ್ಲಿ ಬರೀಲಿಕ್ಕೆ ಸ್ಥಳವನ್ನ ಕೊಡಲಾಗಿದೆ. ಈ ವಾಕ್ಯ ರೂಪದ ಪ್ರಶ್ನೆಗಳಿಗೆ ಎಕ್ಸ್ಟ್ರಾ ಕ್ವಶನ್ಸ್. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ 360 ಆಗುತ್ತದೆ. ರೋಹನನ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 300 ಆದರೆ ಆ ಅನುಕ್ರಮ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಮೊದಲನೇ ಸಂಖ್ಯೆಯ ವರ್ಗ ಮತ್ತು ನಂತರದ 2 ಸಂಖ್ಯೆಗಳ ಗುಣಲಬ್ಧಗಳ ಮೊತ್ತವು 154 ಆಗುವಂತೆ 3 ಕ್ರಮಾಗತ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ಆದ್ರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ನೋಡಿ 6ನೇ ಪ್ರಶ್ನೆ, 7 ಪ್ರಶ್ನೆ, 8, 9, 10 ಈ ರೀತಿಯಾಗಿ ಸುಮಾರು ಪ್ರಶ್ನೆಗಳನ್ನ 11, 12, 13 ಮತ್ತೆ 14ನೇ ಪ್ರಶ್ನೆ. ಅದೇ ರೀತಿಯಾಗಿ ಇಲ್ಲಿ 15, 16, 17, 18 ಒಟ್ಟು 20 ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಕೊಡಲಾಗಿದೆ. ಈ ಒಂದು ಘಟಕದಲ್ಲಿ ಬರುವಂತ ಎಲ್ಲ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಟೋಟಲ್ ಇಲ್ಲಿ 20 ಪ್ರಶ್ನೆಗಳನ್ನ ಕೊಡಲಾಗಿದೆ. ಮೇಲ್ಗಡೆ ನಾನು ಮತ್ತೆ 5 ಪ್ರಶ್ನೆಗಳನ್ನ ಅದಕ್ಕೆ ಪರಿಹಾರವನ್ನು ಕೂಡ ನೀಡಿದ್ದೇನೆ. ನಂತರ ಕೊನೆಯ ಸಾಮರ್ಥ್ಯ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಮತ್ತು ಕೆ ಬೆಲೆಯನ್ನು ಕಂಡುಹಿಡಿಯುವುದು. ಇದು ಒಂದು ಪ್ರಶ್ನೆ ಇದೆ. ಇದು ಕೆ ಬೆಲೆಯನ್ನು ಕಂಡುಹಿಡಿತಕ್ಕಂಥ ಒಂದಿದೆ. ಇದಕ್ಕೂ ಕೂಡ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಇಲ್ಲಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂದ್ರೆ ABC ಪೆರೆದು ಡೆಲ್ಟಾ ಬೆಲೆಯನ್ನ ಅಂದ್ರೆ ಶೋಧಕದ ಬೆಲೆಯನ್ನ ಕಂಡುಹಿಡಿಯಬೇಕು. ಇಲ್ಲಿ ಮೈನಸ್ ಬಂತಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಥವಾ ಅದನ್ನ ನಾವು ಊಹಾ ಮೂಲಗಳನ್ನು ಕರಿತೀವಿ. ಪ್ಲಸ್ ನಲ್ಲಿ ಬಂದಿತ್ತಂದ್ರೆ ವಾಸ್ತವ ಮತ್ತು ಭಿನ್ನ. ಸಮ ಚಿಹ್ನೆ =0 ಬಂದ್ರೆ ವಾಸ್ತವ ಮತ್ತು ಸಮ ಅನ್ನುವಂತ ಉತ್ತರವನ್ನ ಬರಿತೀವಿ. ಅದನ್ನ ನೋಡ್ಕೊಂಡ್ರೆ ಇಲ್ಲಿ ಮತ್ತೆ ಅದನ್ನ ನೋಡಿ ಬಿಡಿಸ್ಲಿಕ್ಕೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಇದೇ ರೀತಿ ಮತ್ತೆ ಇಲ್ಲಿ 2 ಪ್ರಶ್ನೆಗಳನ್ನು ಕೊಡೋದ್ರ ಮೂಲಕ ಇಲ್ಲಿ ಕೆ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಕೆ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಸಮನಾದ 2 ಮೂಲಗಳನ್ನು ಹೊಂದಿದಾಗ ಡೆಲ್ಟಾ ಬೆಲೆ 0 ಆಗಿರುತ್ತದೆ. ಡೆಲ್ಟಾ ಅಂದ್ರೆ b² - 4ac = 0. ಅದನ್ನ ತೆಗೆದುಕೊಂಡು ಇಲ್ಲಿ ಎಲ್ಲ ಬೆಲೆಗಳನ್ನ ಆದೇಶಿಸಿ ABC ಬೆಲೆಗಳನ್ನ ಆದೇಶಿಸುವುದರ ಮೂಲಕ ಇಲ್ಲಿ ಕೆ ಬೆಲೆಯನ್ನ ಕಂಡುಹಿಡಿಯುವಂಥದ್ದು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗೆ ಮತ್ತು ಇಲ್ಲಿ 3 ಬಾರಿ ಅದನ್ನ ಬರೆಯಲು ಸ್ಥಳಾವಕಾಶವನ್ನ ಕೊಡಲಾಗಿದೆ. ಮತ್ತೆ 4ನೇ ಪ್ರಶ್ನೆ ಡಿಫರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ಇಲ್ಲಿ ನೀಡಿದ್ದೇನೆ. ಅದೇ ರೀತಿ ಮತ್ತೆ ಆ ಪ್ರಶ್ನೆಗಳಿಗೆ ಪರಿಹಾರವನ್ನ ಬಿಡಿಸ್ತಕ್ಕಂಥದ್ದು. ಈ ರೀತಿ ಮತ್ತೆ ಎಕ್ಸ್ಟ್ರಾ ಕ್ವಶನ್ಗಳನ್ನ ನೋಡಿಲಿ. ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ 5 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಮೂಲಗಳ ಸ್ವಭಾವವನ್ನು ವಿವೇಚಿಸಿ b² - 4ac ಬೆಲೆಯನ್ನ ಕಂಡುಹಿಡಿಬೇಕು. ಅದರ ಬೆಲೆಗಳ ಆಧಾರದ ಮೇಲೆ ಇವುಗಳ ಸ್ವಭಾವವನ್ನು ಬರೆಯುವಂಥದ್ದು. ಶೋಧಕದ ಬೆಲೆ ಡೆಲ್ಟಾ b² - 4ac ಕಂಡು ಹಿಡಿದು ಅದನ್ನ 0 ಬಂದರೆ ಮೂಲಗಳು ವಾಸ್ತವ ಮತ್ತು ಸಮ, 0ಗಿಂತ ಹೆಚ್ಚು ಬಂದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಥವಾ ಭಿನ್ನ,
0ಗಿಂತ ಕಡಿಮೆ ಅಂದರೆ ಮೈನಸ್ ಬೆಲೆಗಳು ಬಂದಾಗ ಊಹಾ ಮೂಲಗಳು ಅಂತ ಬರೆಯುವಂಥದ್ದು. ಈಗ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಬಹಳಷ್ಟು ಎಕ್ಸ್ಟ್ರಾ ಕ್ವಶನ್ ಗಳನ್ನು ಕೊಟ್ಟಿದ್ದೇನೆ. 2 ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿ ಅಂತ. ಇಲ್ಲಿ ಪ್ರಶ್ನೆಗಳನ್ನು ನೋಡಿ, 1 2 3 4 5 ಈ ರೀತಿ 6 7 8 ಸುಮಾರು ಇಲ್ಲಿ ಕೂಡ ನಾನು 15 ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳಿಗೆ ಆ ಡೆಲ್ಟಾ ಬೆಲೆ 0 ಅಂತಕ್ಕಂಥನ್ನು ತೆಗೆದುಕೊಂಡು ಆ ಡೆಲ್ಟಾ ಬೆಲೆ 0 ತೆಗೆದುಕೊಂಡು b² - 4ac ಬೆಲೆಗಳನ್ನು ಆದೇಶಿಸಿದ ನಂತರ ಅಲ್ಲಿ ಕೆ ಅನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಉಳಿದಿರ್ತಕ್ಕಂಥ ಎಲ್ಲ ಅಂಕಿಗಳನ್ನ ಬಲಭಾಗಕ್ಕೆ ಒಯ್ದು ಆ ಕೆ ಬೆಲೆಯನ್ನು ಕಂಡುಹಿಡಿಯುವಂಥದ್ದು 15 ಪ್ರಶ್ನೆಗಳು. ಮತ್ತು ಮೇಲ್ಗಡೆ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ನಿರಂತರವಾಗಿ ಈ ಒಂದು ಕಲಿಕಾ ಸರೆ ಅಥವಾ ಅಭ್ಯಾಸ ಪುಸ್ತಕದ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈಗ 4 ಘಟಕಗಳನ್ನ ಕಂಪ್ಲೀಟ್ ಆಗಿದೆ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.